ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪದ್ಮಾಗೌಡ. ನನ್ನ ಆರ್ದೀಸ್ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತೊಂದು ನಂದು 2ನೇ ದಿನದ್ದು ಚಾಲೆಂಜ್, 30 ದಿನದ ಚಾಲೆಂಜಲ್ಲಿ 2ನೇ ದಿನ. ನೀವು ನೋಡಿದ್ರಿ, ಇವತ್ತು ಟೈಮ್ 5 ಆಗಿದೆ. ನೆಕ್ಸ್ಟ್ ಎದ್ದ ಒಂದು ಲೋಟ ನೀರು ಕುಡಿದಾದ್ಮೇಲೆ ಫ್ರೆಶನ್ ಅಪ್ ಆದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ವರ್ಕೌಟ್ ಮಾಡಿದ ಪ್ರಭಾವ ಇವತ್ತು ಸ್ವಲ್ಪ ಬಾಡಿ ಎಲ್ಲ ತುಂಬ ಪೇಯ್ನ್ ಇತ್ತು. ನಿನ್ನೆ ಮಾಡಿದಷ್ಟು ಏನು ಫ್ಲೆಕ್ಸಿಬಲ್ ಆಗಿ ಇವತ್ತು ಮಾಡೋಕ್ಕಾಗ್ತಿರ್ಲಿಲ್ಲ. ನೆಕ್ಸ್ಟ್ ಅದು ಕಂಟಿನ್ಯೂ ಮಾಡುವಾಗ ಒಂದು ಸಣ್ಣ ಪ್ರಾಬ್ಲಮಿಂದ ಜಸ್ಟ್ ನಾನು ಈ ಪ್ಲೇಸಲ್ಲಿ ಒಂದು ಅರ್ಧಕ್ಕೆ ನಿಲ್ಲಿಸಿ ಮತ್ತು ಬೇರೆ ಕಡೆ ಶೂಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಬೆಳಕು ತುಂಬ ಕಡಿಮೆ ಇದೆ ಮತ್ತು ಸರಿಯಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ನೀವು ನೋಡ್ತಿರ್ಬೋದು, ನಿನ್ನೆ ದಿನ ತುಂಬ ಚೆನ್ನಾಗಿ ಎಲ್ಲ ವರ್ಕೌಟ್ ಎಲ್ಲ ಎಕ್ಸಸೈಸ್ಗಳು ಆಗ್ತಾಯಿತ್ತು. ಬಟ್ ಇವತ್ತು ಸ್ವಲ್ಪ ಕಷ್ಟ ಆಗಿದ್ದರಿಂದ ನಾನು ಮತ್ತು ಪ್ಲೇಸು ಕೂಡ ಅನ್ಕಂಫರ್ಟಬಲ್ ಆಗಿತ್ತು. ಸೊ ಅದಕ್ಕೆ ನಾನು ಸೂರ್ಯ ನಮಸ್ಕಾರ ಅಂದರೆ ಸ್ಟ್ಯಾಂಡಿಂಗ್ ಎಕ್ಸಸೈಸಸ್ ಮಾತ್ರ ಮಾಡ್ತಾಯಿದ್ದೀನಿ. ಸೂರ್ಯ ನಮಸ್ಕಾರ 12 ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ಮತ್ತು ಫಿಸಿಕಲ್ ವರ್ಕೌಟ್ ಎಕ್ಸಸೈಸ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ವರ್ಕೌಟೆಲ್ಲ ಶುರು ಮಾಡಿದಾಗ ಕನ್ಸಿಸ್ಟೆಂಟಾಗಿ ಎಫರ್ಟ್ ಇದ್ದರೆ ಮಾತ್ರನೇ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಈಗ ನೆಕ್ಸ್ಟು ವರ್ಕೌಟ್ ಆದಮೇಲೆ ಮೆಡಿಟೇಷನ್ನಿಗೆ ಕೂತ್ಕೊಂಡಿದ್ದೀನಿ. ಇವತ್ತು ಕೂಡ ಸ್ಟ್ರೈಟಾಗಿ ಕೂರೋಕ್ಕೆ ತುಂಬ ಕಷ್ಟಪಟ್ಟು ಕೂತ್ಕೊಂಡಿದ್ದಾಯಿತು. ಒಂದು 2 ಮಿನಿಟ್ಸ್ 3 ಮಿನಿಟ್ಸು ಕೂಡ ನೆಟ್ಗೆ ಬೆನ್ನು ಸ್ಟ್ರೈಟ್ ಮಾಡಿ ಕೂರೋಕ್ಕಾಗ್ತಿರ್ಲಿಲ್ಲ. ಸೊ ಇದು ಒಂದು ಕೂಡ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಹೆಂಗೆ ಬೇಕೋ ಹಾಗೆ ಕೂತ್ಕೊಂಡು ಪೋಶ್ಚರೆಲ್ಲ ಸರಿ ಇಲ್ದಲೆ ಹೆಂಗೆಂಗೋ ಕೂತ್ಕೊಂಡು ಸ್ಟ್ರೈಟಾಗಿ ಕೂರೋದು ಕೂಡ ಕಷ್ಟ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಸೊ ಇವತ್ತಿಂದು ನನ್ನ ಮೆಡಿಟೇಷನ್ ಮುಗಿಸ್ಕೊಂಡು ಇವತ್ತು ಕೂಡ ನಂದು ಊಟ ತಿಂಡಿದೆಲ್ಲ ಫೋಟೋ ತೆಕ್ಕೊಳ್ಳೋಕ್ಕೆ ಮರೆತುಬಿಟ್ಟೆ. ಲಾಸ್ಟ್ ಒಂದು ಫೋಟೋ ಮಾತ್ರ ರಾತ್ರಿ ಊಟದ ಮಾತ್ರ ಒಂದು ಫೋಟೋ ತೆಗೆದಿದ್ದೀನಿ. ನಾವು ಮಾಡೋ ಎಫರ್ಟಲ್ಲಿ ಕನ್ಸಿಸ್ಟೆಂಟಾಗಿ ಡೈಲಿ ಮಾಡ್ತಾ ಹೋದಾಗ ನಮಗೆ ಒಂದು ಹೊಸ ಎನರ್ಜಿ ಬಂದಂಗೆ ಆಗುತ್ತೆ. ಆ್ಯಕ್ಚುಲಿ ದಿನ ಲೇಟಾಗಿ ಹೇಳೋರು ಬೇಗ ಎದ್ದು ದಿನ ಹೇಳೋ ಟೈಮ್ ಅಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸಿದ್ರೆ ಎಷ್ಟು ಖುಷಿಯಾಗಿರುತ್ತೆ, ಎಷ್ಟು ಪೀಸ್ಫುಲ್ ಫೀಲ್ ಆಗುತ್ತೆ, ಅದನ್ನು ನಾನು ಈಗ ಫೀಲ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.